ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಸುಮಾರು ಕ್ರಿಕೆಟ್ ಟೂರ್ನಮೆಂಟ್ ಆಡಿವಿ, ಆದ್ರೆ ಮಧ್ಯಾಹ್ನ ಊಟ ಮಾಡಿ ಹಂಗೆ ವಾಪಸ್ ಬಂದಿವಿ. ಅಯ್ಯೋ ಪಾಪಿಗಳ. 111ನೇ ವ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ಇವತ್ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಟೂರ್ನಮೆಂಟ್ ಹೋಗೋಣ ಅಂತ ಒಂದ್ ಸ್ವಲ್ಪ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಒಂದ್ 3 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಹೊರಟ್ವಿ. ಫಸ್ಟ್ ಮ್ಯಾಚ್ ಸೋತ್ವಿ. ಸೋತಿರೋದೇನ್ ನಮ್ಗೇನ್ ಬೇಜಾರಾಗಿಲ್ಲ, ಆದ್ರೆ ಬೇಜಾರಾಗಿದ್ದೇನಪ್ಪಾ ಅಂದ್ರೆ ನಮ್ಮೂರಲ್ಲಿ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ ಅಂತ ಬೇಜಾರಾಯ್ತು ಅಷ್ಟೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಇದ್ದೇ ಹೇಳ್ತಾ ಇರೋದು ಇಲ್ಲೊಂದು ಸಮಸ್ಯೆ ಇದೆ ಅಂತ, ಆದ್ರೆ ಯಾರು ಮಾತೇ ಕೇಳಲ್ಲ. ಇಲ್ಲಿ ಏನಾಗಿದೆಯೋ ಏನ್ ಬಿಟ್ಟಿದೆಯೋ ನನಗಂತೂ ಗೊತ್ತಿಲ್ಲ. ಅಣ್ಣ ಮಾತ್ರ ರಾಕೆಟ್ ಸ್ಪೀಡ್ ಅಲ್ಲೇ ಬಂದಿದ್ದಾರೆ, ಹಂಗೆ ಸೀದಾ ಕರೆಕ್ಟ್ ಜಾಗಕ್ಕೆ ಲ್ಯಾಂಡ್ ಮಾಡಿದ್ದಾರೆ. ಇದಂತೂ ಹೇಳಬಲ್ಲ. ಅಣ್ಣ ಕುಡ್ದಿದ್ನೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಮೋಸ್ಟ್ಲಿ ಗೂಗಲ್ ಮ್ಯಾಪ್ ಏನಾದ್ರು ಆ ಕಡೆ ತೋರ್ಸಿರ್ಬೋದೇನೋ ಅಂತ. ಇಲ್ಲಿ ಸೈಡಿಗೆ ಲೈಟ್ ಕಂಬನೂ ಇದೆ, ಲೈಟ್ ಕಂಬಕ್ಕೆ ಟಚ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಬಾರಿ ಕಂಟ್ರೋಲ್ ಮಾಡಿದ್ದಾರೆ ಡ್ರೈವರ್, ಪಾಪ ಹೇಳೋದಲ್ಲ. ಇದು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದು ಸಿಂಗಲ್ ಆಕ್ಸಿಡೆಂಟ್, ನೋ ಡಬಲ್ ಆಕ್ಸಿಡೆಂಟ್. ಈಗ ಕಾಡಲ್ಲಿರೋ ಇದನ್ನ ರೋಡ್ ಮೇಲೆ ತರಬೇಕು, ಅದೇ ಸಾಹಸ. ಈಗ ಆಮೇಲೆ ಏನಾಯ್ತು? ಆಮೇಲೆ ಏನಾಗಿದೆ ಗುರು ನಮ್ಮ ಊರಿಗೆ, ಈ ಪ್ರದೇಶಕ್ಕೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅವ್ರ ಪುಣ್ಯ ಚೆನ್ನಾಗಿತ್ತು ಅನ್ಸುತ್ತೆ, ಅವ್ರಿಗೇನು ತೊಂದರೆ ಆಗಿಲ್ಲ. ಗಾಡಿ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಗಾಡಿ ಬಂದು ತಗೊಂಡು ಹೋದ್ರು. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.